ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎರಿ ಲಾಜಿಕ್. ಇವತ್ತಿನ ವಿಡಿಯೋ ಕ್ವೆಶನ್ಸ್ ಆನ್ ಸಿಮಿಲಾರಿಟೀಸ್ ಮೇಲೆ, ಅಂದರೆ ಸಮರೂಪತ್ವದ ಪ್ರಶ್ನೆಗಳು. ಈ ಒಂದು ವಿಡಿಯೋದಲ್ಲಿ ಅಥವಾ ಈ ರೀತಿಯ ಕ್ವೆಶನ್ಸಲ್ಲಿ ಏನಿರ್ತಾವೆ ಅಂದರೆ, ಒಂದು ಸಮಸ್ಯಾ ಚಿತ್ರ ಇರುತ್ತೆ, ಅದಕ್ಕೆ 4 ಉತ್ತರ ಚಿತ್ರಗಳನ್ನು ಕೊಟ್ಟಿರ್ತಾರೆ. ಆ ಸಮಸ್ಯಾ ಚಿತ್ರವನ್ನು ಹೋಲುವಂತಹ ಒಂದು ಚಿತ್ರ 4 ಆಪ್ಷನ್ಸಲ್ಲಿ ಇರುತ್ತೆ. ಅದನ್ನು ನಾವು ಕಂಡುಹಿಡಿಬೇಕು. ಸೊ ನೋಡೋಣ ಯಾವ್ಯಾವ ರೀತಿ ಕ್ವೆಶನ್ಸ್ ಇರ್ತವೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಮೊದಲನೇ ಪ್ರಶ್ನೆನ ನೋಡೋಣ. ಇಲ್ಲಿ ಕೊಟ್ಟಿರುವಂತಹ ಮೊದಲನೇ ಸಮಸ್ಯಾ ಚಿತ್ರವನ್ನು ಈ ಚಿತ್ರವನ್ನು ಹೋಲುವಂತಹ 4 ಆಪ್ಷನ್ಸಲ್ಲಿ ಯಾವುದಿದೆ ಅಂತ ನೋಡಿದಾಗ, ಮೊದಲು ಈ ಚಿತ್ರವನ್ನು ಚೆನ್ನಾಗಿ ಗಮನಿಸ್ಕೋಬೇಕು. ಸಮಸ್ಯಾ ಚಿತ್ರವನ್ನು, ಅದಕ್ಕೆ ಕೊಟ್ಟಿರುವಂಥ ಆ್ಯರೋ ಮಾರ್ಕ್ ಆಗಿರ್ಬೋದು ಅಥವಾ ಬಾಣದ ಗುರುತು ಯಾವ್ಯಾವ ರೀತಿ ಹೋಗಿದ್ದಾವೆ ಅಂತ ನೋಡಬೇಕು. ಕ್ಲಾಕ್ ವೈಸಲ್ಲಿ ಇದ್ದಾವಲ್ಲ, ಸೊ ಇದರಲ್ಲಿ ಈ ಡೈರೆಕ್ಷನಿಗೆ ಬಂದು ಮತ್ತು ಈ ಡೈರೆಕ್ಷನ್ ಉಲ್ಟಾ ಆಗಿಬಿಟ್ಟೈತಿ. ಸೊ ಅದ್ರ ಈ ಥರನೇ ಇರುವಂತಹ ಈ ಚಿತ್ರವನ್ನೇ ಹೋಲುವಂತಹ ಚಿತ್ರ ಯಾವುದು ಈ 4ರಲ್ಲಿ? ನೋಡಿ ಸರಿಯಾಗಿ. ಯಾವುದು ಅಂತಂದರೆ ಅದು ಆಪ್ಷನ್ ಡಿ ಆಗಿರುತ್ತೆ. ಸೊ ದಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಯಾಕಂದರೆ ಯಾವ ರೀತಿ ಇದರಲ್ಲಿ ಬಾಣದ ಗುರುತು ಇದೆಯಲ್ಲ, ಅದೇ ರೀತಿಯ ಒಂದು ಆ್ಯರೋ ಮಾರ್ಕ್ಸ್ ಎಲ್ಲ ಕೂಡ ಇದರಲ್ಲಿ 4ನೇ ಆಪ್ಷನ್ನಲ್ಲಿ ಕರೆಕ್ಟಾಗಿ ಇದೆ. ನೋಡಿ, ಉಳಿದ 3 ಚಿತ್ರದಲ್ಲಿ ಅದರಲ್ಲೂ ಈ ಚಿತ್ರದ ಥರನೇ ಇಲ್ಲ ಅಲ್ವಾ? ಸೊ ದ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಡಿ. ಸರಿಯಾಗಿ ನೋಡಿ ನಾವೇನು ಮಾಡಬೇಕು? ಮಾರ್ಕ್ ಮಾಡಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಕ್ವೆಶನ್ ನೋಡೋಣ. ಈ ಚಿತ್ರವನ್ನು ಹೋಲುವಂಥ ಚಿತ್ರ ಯಾವುದಿರುತ್ತೆ? ಈ ಒಂದು ಸಮಸ್ಯಾ ಚಿತ್ರಕ್ಕೆ ಸಮವಾಗಿರುವಂತಹ ಸಮರೂಪತ್ವದ ಚಿತ್ರ ಯಾವುದು ಅಂತ ನೋಡಿದಾಗ, 1ನೇ ಆಪ್ಷನ್ಗೆ ನೀವು ಟಿಕ್ ಹಾಕಬಾರ್ದು. ಯಾಕಂದರೆ ಈ ಪೋರ್ಷನ್ ಏನಾಗೈತಿ, ಸೇಮ್ ಇಲ್ಲ, ಬೇರೆ ಥರ ಐತಿ, ಹೌದಾ? ಆಮೇಲೆ ಇಲ್ಲೂ ಕೂಡ ಏನೈತಿ, ಬಿ ಆನ್ಸರ್ ಕೂಡ ಚೇಂಜ್ ಆಗಿದೆ, ಸೇಮ್ ಇಲ್ಲ ಡೈಗ್ರಾಮ್ ಚಿತ್ರ. ಆಪ್ಷನ್ ಡಿ ಯಲ್ಲೂ ಕೂಡ ಏನಾಗಿಲ್ಲ, ಸಮ ಆಗಿಲ್ಲ, ಸೇಮ್ ಡೈಗ್ರಾಮ್ ಇಲ್ಲ ಅಲ್ಲಿ. ಸೊ ಕರೆಕ್ಟ್ ಡೈಗ್ರಾಮ್ ಇರೋದು ಯಾವುದು? ದಟ್ ಈಸ್ ಆಪ್ಷನ್ ಸಿ. ಓಕೆನಾ? ನೆಕ್ಸ್ಟ್ ಕ್ವೆಶನ್. ಈ ಚಿತ್ರದಲ್ಲಿ ಇರುವಂತಹ ಒಂದು ಚಿತ್ರ ಯಾವುದು ನೋಡೋಣ. ಇಲ್ಲಿ ಕೊಟ್ಟಿರೋವಂಥದ್ದು ಮಧ್ಯದಲ್ಲಿ ಗುಣಾಕಾರ ಚಿಹ್ನೆ, ಅಂದರೆ ಮಲ್ಟಿಪ್ಲಿಕೇಶನ್ ಸೈನ್ ಇದ್ದು ಆ ಕಡೆ 2 ಡಾಟ್ಸ್ ಇದಾವೆ. ಅದೇ ಥರದ ಚಿತ್ರ ಯಾವುದಿರೋದಿಲ್ಲಿ? ತುಂಬ ಈಸಿಯಾಗಿರೋದು, ಯಾಕಂದರೆ ಆಪ್ಷನ್ಸ್ ಎಲ್ಲ 4 ಆಪ್ಷನ್ ಸಿಮಿಲಾರಿಟೀಸ್ ಒಂದಕ್ಕೊಂದು ಇಲ್ಲ, ಎಲ್ಲ ಬೇರೆ ಬೇರೆ ರೀತಿ ಇದೆ. ಕನ್ಫ್ಯೂಸಿಂಗ್ ಅನ್ನೋದು ಇಲ್ಲೇ ಇಲ್ಲ. ಯಾಕಂದ್ರೆ ಇಲ್ಲಿ ಬರೀ ಒಂದು ಗುಣಾಕಾರ ಚಿಹ್ನೆ ಇದೆ, ಇದು ಅಧಿಕ ಚಿಹ್ನೆ ಪ್ಲಸ್ ಸೈನ್ ಐತಿ, ಇಲ್ಲಿ 2 ಗುಣಾಕಾರ ಚಿಹ್ನೆ ಇದೆ. ಸೊ ಇವೆಲ್ಲ ರಾಂಗ್ ಆನ್ಸರ್. ಕರೆಕ್ಟ್ ಆನ್ಸರ್ ಯಾವುದು? ದಟ್ ಈಸ್ ಆಪ್ಷನ್ ಎ. ಓಕೆನಾ? ನೆಕ್ಸ್ಟ್ ಕ್ವೆಶನ್ ನೋಡಿ. ಒಂದು ಸ್ಕ್ವೇರ್ ಇದೆ, ಆಮೇಲೆ ನೆಕ್ಸ್ಟು ವೃತ್ತಚಿತ್ರ, ತ್ರಿಭುಜ ಚಿತ್ರ, ಈ ಥರದ ಒಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇದೇ ಥರ ಚಿತ್ರಗಳು ಇರೋದು ಯಾವುದು? ಸರಿಯಾಗಿರ್ಬೇಕದು ಯಾವುದಿದೆ ನೋಡಿ. ಇಲ್ಲಿ ಆಪ್ಷನ್ ಎ ಅಲ್ಲಿ ತ್ರಿಭುಜ ಚಿತ್ರ ಬೇರೆ ಥರ ಇದೆ, ಟ್ರಯಾಂಗಲ್ ಡೈಗ್ರಾಮ್ ಎಂದು ತಲೆ ಕೆಳಗಾಗಿರೋದು. ಇಲ್ಲಿ ತ್ರಿಭುಜ ಚಿತ್ರನೇ ಇಲ್ಲ, ಹೌದಾ? ನೆಕ್ಸ್ಟ್ ಇದರಲ್ಲಿ ಈ ಒಂದು ಡೈಗ್ರಾಮ್ ಅಥವಾ ಚಿತ್ರ ತಪ್ಪಾಗಿದೆ. ಸೊ ಇವು ಯಾವುದು ಆಪ್ಷನ್ ಅಲ್ಲ. ಡಿ ಆಪ್ಷನ್ನ ನೀವು ಕರೆಕ್ಟಾಗಿ ನೋಡಿದ್ರೆ ಸೇಮ್ ಇರುವಂತಹ ಒಂದು ಚಿತ್ರ ಆಪ್ಷನ್ ಡಿ ಯಲ್ಲಿದೆ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್, 5th. ಇದರಲ್ಲಿ ನೋಡಿ, ಒಂದು ತ್ರಿಭುಜ ಚಿತ್ರ, ಅದರೊಳಗೆ 2 ವೃತ್ತ ಚಿತ್ರ, ಅಂದರೆ ಸರ್ಕಲ್ಸ್, 2 ಸರ್ಕಲ್ ಇದ್ದಾವೆ. ಸೊ ಅದೇ ಥರದ ಚಿತ್ರ ಯಾವುದಿರೋದು? ಎ ಬಿ ಸಿ ಡಿ. ತುಂಬ ಈಸಿಯಾಗಿದೆ. ಯಾವುದು? ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶನ್. ಇಲ್ಲಿ ಚೌಕಘನ ಅಂತ ಒಂದು ಇದೆ, ಅಂದರೆ ಕ್ಯೂಬ್ ಡೈಗ್ರಾಮ್ ಕೊಟ್ಟಿದ್ದಾರೆ. ಅದೇ ರೀತಿಯ ಒಂದು ಕ್ಯೂಬ್ ಡೈಗ್ರಾಮ್ ಯಾವುದು? ಈ ಕ್ಯೂಬ್ ಈ ಥರ ಫೇಸ್ ಮಾಡಿದೆ, ಬಟ್ ಇದು ಈ ಥರ ಫೇಸ್ ಮಾಡಿದೆ. ಸೊ ಇದು ಅಲ್ಲ, ಇದು ಕ್ಯೂಬ್ ಅಲ್ಲ, ಇದು ಕೂಡ ಕ್ಯೂಬ್ ಅಲ್ಲ. ಸೊ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶನ್ ನೋಡಿ. ಅಲ್ಲಿ ಕೊಟ್ಟಿರುವಂತಹ ಎಲ್ಲ ಲೈನ್ಸು ಸರಿಯಾಗಿರಬೇಕು, ಆಯಿತಾ? ಆ ಥರದ್ದು ನೋಡಿ ಯಾವುದಿರ್ಬೋದು? ಎ ಬಿ ಸಿ ಡಿ. ಇದರಲ್ಲಿ ನೋಡಿದ್ರೆ ಇಲ್ಲಿ ಒಂದು ಕರ್ವ್ ಲೈನ್ ಬಂದಿದೆ. ಸೊ ಆಪ್ಷನ್ ಬಿ ಅಲ್ಲ. ಇಲ್ಲೂ ಕೂಡ ಒಂದು ನೋಡಿ, ಯಾವುದೊಂದು ಈ ಲೈನ್,
ರಾಂಗ್ ಇದೆ. ಸೊ ಇದು ಕೂಡ ಅಲ್ಲ. ನೆಕ್ಸ್ಟ್ ಡಿ ಹೌದಾ? ಅಲ್ಲ. ಇಲ್ಲೊಂದಿಷ್ಟು ಎಕ್ಸ್ಟ್ರಾ ಲೈನ್ಸ್ ಎಲ್ಲ ಬಂದವು. ಸೊ ಇದು ಅಲ್ಲ. ಸರಿಯಾಗಿರುವಂತಹ ಡಯಾಗ್ರಾಮ್ ಯಾವುದು? ಚಿತ್ರ ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಕ್ವೆಶನ್. ಇದರಲ್ಲಿ ಒಂದು ಟ್ರಯಾಂಗಲ್ ಅಂದರೆ ತ್ರಿಭುಜ, ಆಯತ ಅಂದರೆ ರೆಕ್ಟ್ಯಾಂಗಲ್, ಒಂದು ಸರ್ಕಲ್, 3 ಚಿತ್ರಗಳನ್ನ ಕೂಡಿಸಿ ಇರುವಂಥದ್ದು ಚಿತ್ರ ಆಗೈತಿ. ಸೊ ಇದೇ ಥರ ಇರೋದು ಯಾವುದು ಆಪ್ಷನ್ ಇರೋದಿಲ್ಲಿ ಅಂತ ನೋಡಿದಾಗ ಆಪ್ಷನ್ ಎ ಅಲ್ಲಿ ತ್ರಿಭುಜ ಪೂರ್ತಿ ಒಳಗೆ ಹೋಗೈತಿ. ಹೌದಾ? ಟ್ರಯಾಂಗಲ್ ಫುಲ್ ಒಳಗೆ ಹೋಗೈತೆ ಡಯಾಗ್ರಾಮ್ನಾಗ. ಆಮೇಲೆ ಇಲ್ಲಿ ಆಪ್ಷನ್ ಸಿ ಅಲ್ಲಿ ನೋಡಿದಾಗ ಫಸ್ಟು ರೆಕ್ಟ್ಯಾಂಗಲ್ ಇರೋದು, ಆಮೇಲೆ ಟ್ರಯಾಂಗಲ್, ಆಮೇಲೆ ಸರ್ಕಲ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ಅಲ್ಲ. ಡಿ ಹೌದಾ? ಅದು ಕೂಡ ಅಲ್ಲ. ಸೊ ಸರಿಯಾದ ಉತ್ತರ ಯಾವುದು? ಆನ್ಸರ್ ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸಿ. ಇದರಲ್ಲಿ ಲೈನ್ಸ್ ನೋಡಿ ಯಾವ್ಯಾವ್ದು ಯಾವ ಕಡೆ ಫೇಸ್ ಆಗಿರೋದು ಅಂತ ನೋಡಿದಾಗ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ, ಕನ್ಫ್ಯೂಸ್ ಆಗಬಾರ್ದು. ಇದರಲ್ಲಿ ಒಟ್ಟು ಎಷ್ಟು 1 2 6 ಲೈನ್ಸ್ ಇದಾವೆ. ಅಂದರೆ ಆರಾಮ್ ಈ ಥರ ಇರೋವಂಥದ್ದು ಯಾವುದಿರೋದಲ್ಲಿ ನೋಡಿ ಕರೆಕ್ಟಾಗಿ 6 ಲೈನ್ಸ್ ಇರಬೇಕು. ಸರಿಯಾಗಿ ಅದು ಹಿಂಗೆ ಫೇಸ್ ಮಾಡಿದರೆ ಆಪ್ಷನಲ್ಲೂ ಕೂಡ ಅದೇ ಥರನೇ ಇರಬೇಕು. ಯಾವುದದು? ಅದು ಆಪ್ಷನ್ ಸಿ. ನೋಡಿ ಎಲ್ಲ ಒಂದೇ ಥರ ಐತೆ. ಇದರಲ್ಲಿ 5 ಲೈನ್ಸ್ ಇದೆ. ಸೊ ಇದು ರಾಂಗ್. ಇದರಲ್ಲಿ ಈ ಲೈನ್ ರಾಂಗ್ ಇದೆ, ಮಧ್ಯದ್ದು 2 ಲೈನ್ಸು. ಆಪ್ಷನ್ ಡಿ ಅಲ್ಲಿ ಈ ಕಡೆ ಲೈನ್ಸು ಮತ್ತು ಮೇಲಿನ ಲೈನ್ಸ್ ಎಲ್ಲ ಪೂರ್ತಿ ರಾಂಗ್ ಇದೆ. ನೀವು ಇನ್ನೊಂದು ಸತಿ ನೋಡ್ಕೋಬೋದು ಬೇಕಂದರೆ, ಹೌದಲ್ವಾ? ಸೊ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್. ಡಿ ಅಲ್ಲಿ ನೋಡಿ, 10th ಕ್ವೆಶನ್. 10th ಕ್ವೆಶನಲ್ಲಿ ಯಾವುದು ಕರೆಕ್ಟ್ ಇದೆ? ಸೇಮ್ ಇರಬೇಕು ಎಲ್ಲ ನೋಡೋಕ್ಕೂ, ಯಾವುದು ಚೇಂಜ್ ಇರಬಾರ್ದು. ಆಪ್ಷನ್ ಬಿ ಅಲ್ಲಿ ಫಸ್ಟ್ ಈ ಒಂದು ಡೈಗ್ರಾಮ್ ರಾಂಗ್, ಈ ಒಂದು ಮಾರ್ಕ್ ರಾಂಗ್ ಇದೆ. ನೆಕ್ಸ್ಟು ಆಪ್ಷನ್ ಸಿ ಅಲ್ಲಿ ಈ ಚಿತ್ರ ರಾಂಗ್ ಐತಿ. ನೀವು ಒಂದ್ಸಲ ನೋಡ್ಕೋಬೋದು. ಈ ಪಾರ್ಟ್ ರಾಂಗ್ ಐತಿ. ನೆಕ್ಸ್ಟ್ ಡಿ ಒಳಗೆ ಈ ಪಾರ್ಟ್ ಇಲ್ಲೇನಿದೆಲ್ಲ ಈ ಕಡೆ ಪಾರ್ಟ್ ರಾಂಗ್ ಐತಿ. ಹೌದಾ? ಈ ಸೈಡ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಎ. ನೆಕ್ಸ್ಟು 11th ಕ್ವೆಶನ್ ನೋಡಿ. 4 ಸರ್ಕಲ್ಸ್ ಕೊಟ್ಟು ಅದರಲ್ಲಿ ಹಾಫ್ ಸೆಮಿ ಸರ್ಕಲ್ನ ಶೇಡ್ ಮಾಡಿದ್ದಾರೆ. ನೀವು ಬೇಕಂದರೆ ವಿಡಿಯೋ ಪಾಸ್ ಮಾಡಿ ಆನ್ಸರ್ ನೋಡಿಕೊಂಡು ಆಮೇಲೆ ಪ್ಲೇ ಮಾಡಿ ಕರೆಕ್ಟಾ ತಪ್ಪಾ ಅಂತ ಹೇಳಿ ನೋಡ್ಕೋಬೋದು. ಓಕೆನಾ? ಸೊ ಈಗ ಎಲ್ಲದರಲ್ಲೂ 4 ಸರ್ಕಲ್ ಅಂತೂ ಕರೆಕ್ಟ್ ಇದಾವೆ. ಶೇಡ್ ಮಾಡಿರೋದು ರೀತಿ ಅದ್ರ ಪ್ರಕಾರ ಕರೆಕ್ಟ್ ಇದೆನಾ? ಯಾವುದು ಆಪ್ಷನ್ ಕರೆಕ್ಟ್ ಇದೆ ಅಂತ ನೋಡಿದಾಗ ನೋಡಿ, ಇದರಲ್ಲಿ ಶೇಡಿಂಗ್ 2 ಮೇಲ್ಗಡೆ ಇದಾವೆ. ನೆಕ್ಸ್ಟ್ ಇಲ್ಲಿ 2 ಮೇಲ್ಗಡೆ ಶೇಡ್ ಮಾಡಿದರೆ ಇದು 2 ಕೆಳಗಡೆ ಶೇಡ್ ಮಾಡಿದ್ದಾರೆ. ಇದನ್ನು ನೋಡಿದ್ರೆ ಫಸ್ಟು ಸರ್ಕಲ್ಲೇ ಏನಾಗೈತೆ ಮೇಲೆ ಶೇಡ್ ಮಾಡ್ಯಾರ. ಸೊ ಕರೆಕ್ಟಾಗಿ ಶೇಡ್ ಮಾಡಿರೋದು ಯಾವುದು? ಆಪ್ಷನ್ ಎ. ನೆಕ್ಸ್ಟ್ ಸ್ಲೈಡ್ ನೋಡೋಣ. ನೆಕ್ಸ್ಟ್ ಕ್ವೆಶನ್. ಇದರಲ್ಲಿ ಮಧ್ಯದಲ್ಲಿ ಪೆಂಟಗಾನ್ ಇದೆ, ಅಂದರೆ ಪಂಚಭುಜಾಕೃತಿ ಇದೆ. ಸೊ ಇದರಲ್ಲಿ ಪಂಚಭುಜಾಕೃತಿ ಐತಿ, ಇದ್ರಾಗ ಪಂಚಭುಜಾಕೃತಿ ಇದು. ಸೊ ಇದಂತೂ ಆಪ್ಷನ್ ರಾಂಗ್. ಆಮೇಲೆ ಅದ್ರ ಮೇಲೆ ಮಾಡಿರುವಂತಹ ಮಾರ್ಕ್ಸ್ ಯಾವುದು ಕರೆಕ್ಟ್ ಐತಿ ಅಂತ ನೋಡಿದಾಗ ಈ ಫಸ್ಟ್ ಇದು ನೋಡೋಣ. ಈ ಥರ ಇದರಲ್ಲಿದೆ, ಇದರಲ್ಲಂತೂ ಇಲ್ಲ. ಸೊ ಇದು ಕ್ಯಾನ್ಸಲ್. ನೆಕ್ಸ್ಟ್ ಸೆಕೆಂಡಲ್ಲಿ 2ನೇದು ಡೈಗ್ರಾಮ್ ಇದರಲ್ಲೂ ಕರೆಕ್ಟ್ ಐತಿ, ಇದ್ರಾಗ ಸಿ ಇದರಲ್ಲೂ ಕರೆಕ್ಟ್ ಐತಿ. ಥರ್ಡ್ ಒನ್ ನೋಡಿ, ಥರ್ಡ್ ಮಾರ್ಕು ಕರೆಕ್ಟ್ ಇದೆ. 4th ಮಾರ್ಕ್ ನೋಡಿದಾಗ ಇದು ಕರೆಕ್ಟ್ ಇದೆ, ಎ ಕರೆಕ್ಟ್ ಇದೆ, ಬಟ್ ಸಿ ಅಲ್ಲಿ ಉಲ್ಟಾ ಕೊಟ್ಟಾರೆ. ಹಾಗಂತ ಕರೆಕ್ಟ್ ಆಪ್ಷನ್ ಯಾವುದು? ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 13th ಕ್ವೆಶನ್. ಸ್ಟಾರ್ ಇದಾವೆ. ಸ್ಟಾರ್ ಥರ ಎಲ್ಲನೂ ಕರೆಕ್ಟಾಗಿ ಕೊಟ್ಟಿದ್ದಾರೆ ಸ್ಟಾರ್ ಡೈಗ್ರಾಮ್. ಓಕೆ, ಮೇಲಿನ ಪಾರ್ಟು ಮತ್ತು ಕೆಳಗೆ ಪಾರ್ಟ್ ಶೇಡ್ ಮಾಡಿದ್ದಾರೆ. ಸೊ ಎಲ್ಲದರಲ್ಲೂ ಕರೆಕ್ಟ್ ಶೇಡ್ ಇದೆ. ಆಮೇಲೆ 2 ಡೈಗ್ರಾಮ್ಸ್ ಹಿಂಗೆಲ್ಲ ಹಾಕಿದಾರಲ್ಲ ನೋಡಿ, ಯಾವ್ದು ಕರೆಕ್ಟ್ ಇದೆ? ಇದರಲ್ಲಿ ಈ ಪಾರ್ಟ್ ರಾಂಗ್. ನೆಕ್ಸ್ಟು ಇದರಲ್ಲಿ ಇದು ನಡುವಿನ ಪಾರ್ಟ್ ಫುಲ್ ಡೈಗ್ರಾಮ್ ರಾಂಗ್. ನೆಕ್ಸ್ಟು ಇದರಲ್ಲೂ ಕೂಡ ನೋಡಿ ಯಾವ್ದು ಕರೆಕ್ಟ್ ಇದೆ, ಇದರಲ್ಲೂ ಕೂಡ ರಾಂಗ್. ಯಾಕಂದರೆ ಅದು ಕರೆಕ್ಟು ಲೈನ್ಸ್ ಎಲ್ಲ ಹಾಕಿದ್ದಾರೆ, ಬಟ್ ಶೇಡ್ ಮಾಡಿರೋದು ರೀತಿ ರಾಂಗ್ ಇದೆ. ದಟ್ ಇಸ್ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್
ಬಿ. ನೆಕ್ಸ್ಟ್ 14th ಕ್ವೆಶನ್ ನೋಡೋಣ. ಯಾವ್ದು ಕರೆಕ್ಟ್ ನೋಡಿ. ಇದಂತೂ ಫುಲ್ ಟೋಟಲಿ ರಾಂಗ್ ಆಗಿನೇ ಇದೆ ಅದು ಅರೇಂಜ್ಮೆಂಟು. ನೆಕ್ಸ್ಟ್ ನೋಡಿ, ಇದರಲ್ಲಿ ಈ ಪಾರ್ಟ್ಸ್ ಏನಾಗಿದ್ದಾವೆ ರಾಂಗ್ ಇದ್ದಾವೆ. ಸೊ ಇದು ಕೂಡ ಎ ಅಲ್ಲ. ಬಿ ಹೌದಾ ನೋಡಿ, ಇದರಲ್ಲಿ ಇದು ರಾಂಗ್ ಇದೆ. ಸೊ ಇದು ಕೂಡ ಅಲ್ಲ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿದ್ರಲ್ಲ, ತುಂಬ ಈಸಿಯಾಗಿರೋಂಥ ಕ್ವೆಶನ್ಸ್ ಇದು. ಆರಾಮಾಗಿ ಈ ಒಂದು ಪಾರ್ಟಲ್ಲಿ ನೀವು ಸ್ಕೋರ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಇದು ವೀಡಿಯೋಸ್ ಎಲ್ಲ ನಿಮ್ಗೆ ಒಂದು ಕಡೆ ಸಿಗ್ತಿರ್ತಾವೆ. ಸೊ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.